ಮಾಸ್ಕ್ ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಸರ್ SIT ಅಂತ ಹೇಳಿದ್ದೆಲ್ಲ ಬುರ್ಡೆ ಅಂತ ತನಿಖೆಯಲ್ಲಿ ಗೊತ್ತಾಗ್ತಿದ್ದಂತೆ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಮಾಸ್ಕ್ ಮ್ಯಾನ್ ಯಾರೋ ಗೊತ್ತಿಲ್ಲ. ಮಾಸ್ಕ್ ಮ್ಯಾನ್ ಅಂತ ನೀವೆಲ್ಲ ತೋರಿಸು, ನಾವು ಟಿವಿನಲ್ಲಿ ನೋಡ್ಕೊಂಡಿದ್ದೀವಿ. ತನಿಖೆಗೆ ಆದೇಶ ಮಾಡಿತು, ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಯಿತು. ಸೊ ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರವಾಗಿ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಆ ನಂಬಿಕೆಯನ್ನ ಮಂಜುನಾಥ ಮುಕ್ತಿಯನ್ನ ಒಂದು ಕೊಡ್ತಾ ಇದ್ದಾನೆ ಅಂತ ನಾನು ಭಾವಿಸಿದ್ದೇನೆ. ಧರ್ಮಯಾತ್ರೆ ಏನ್ ಮಾಡ್ತಾರೆ, ಧರ್ಮಯುದ್ಧ ಏನ್ ಮಾಡ್ಲಿಕ್ಕಿದಾರೋ ಧರ್ಮಯಾತ್ರೆ ಮಾಡ್ತಾ ಇದ್ದಾರೆ. ಕಾಲ ಕನ್ನಡದ ಪ್ರಭಾಕರ್ ಭಟ್ ಸೈಲೆಂಟ್ ಆಗಿ ಈ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ಭಾಗದವರು. ಮತ್ತೊಂದು ಕಡೆಗೆ ನೋಡಿ BL ಸಂತೋಷ್ ವಿರುದ್ಧ ಫುಲ್ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಗೊಂದಲಗಳಿದೆ. ಇದು ಗೊಂದಲಗಳ ಸೃಷ್ಟಿಯಾಗಿರೋದೇ ಕಡಲ ತೀರದಿಂದ. ಕಡಲ ತೀರದ ಒಂದು ರಾಜಕಾರಣದಲ್ಲಿ ಪ್ರಾರಂಭ ಆಗಿದೆ. ಶ್ರೀ ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರ ಅನ್ನೋದು ಎಂಥದ್ದೇ ಕಳಂಕ ಬಂದರೂ ಕೂಡ ಆ ಕಳಂಕದಿಂದ ಆಚೆ ಬರ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಟ್ಟಿರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಅದೇನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಸಂತಿದೆ. ಆದರೆ ಇದರಲ್ಲಿ ಬೀಜ ಜಾಸ್ತಿ ಆಗಿದೆ, ಅದಕ್ಕೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ.